ಎಚ್.ಡಿ. ಕುಮಾರಸ್ವಾಮಿ ಅವರ ಆ ಆಲೋಚನೆ ಬಿಡದಿ ಟೌನ್ಶಿಪ್ ಸಂಬಂಧಪಟ್ಟ ಹಾಗೆ ಆ ಕ್ಷಣದಲ್ಲಿ ಬಾಲಕೃಷ್ಣ ಅವರ ಒಪಿನಿಯನ್ ಏನಾಗಿತ್ತು? ನಾನು ಇರ್ಲಿಲ್ಲ ಅವಾಗ ಅವ್ರ ಜೊತೆನಲ್ಲಿ. ಅಂದ್ರೆ ಓಕೆ, ಅಲ್ಲ ಬೀಂಗ್ ಅ ಪೊಲಿಟಿಷಿಯನ್ ನಾನು ಪರವಾಗಿ ಮಾತಾಡಿದ್ದೀನಿ ಅವಾಗ. ಅವ್ರ ಪರವಾಗಿ ಮಾತಾಡಿದ್ರಿ ಅಂದ್ರೆ ಟೌನ್ಶಿಪ್ ಆಗ್ಬೇಕು ಅನ್ನೋ ಆಲೋಚನೆ ಇತ್ತು. ಕೆಲವರು ಬಂದು ಅಲ್ಲಿ ವಿರೋಧ ಮಾಡಿದ್ರು. ಅಸೆಂಬ್ಲಿ ಚರ್ಚೆ ಆಗ್ತದೆ, ಚರ್ಚೆ ಆದಾಗ ಟೌನ್ಶಿಪ್ ಆಗ್ಬೇಕು ಅಂತಕ್ಕಂಥ ಪರವಾಗಿ ಮಾತಾಡಿದ್ದೀನಿ ನಾನು. ನನ್ನ ಕ್ಷೇತ್ರ ಆಗಿರಲಿಲ್ಲ ಅವಾಗ. ಅದು ಟೌನ್ಶಿಪ್ ಮಾಡ್ಬೇಕು ಅಂತ ಹೊರಟಾಗ ನಾನು ಅವ್ರ ಕುಮಾರಸ್ವಾಮಿ ಅವ್ರ ಕ್ಷೇತ್ರ ಬಿಡದಿ. ಈಗ ನನ್ನ ಕ್ಷೇತ್ರ ಡಿಲಿಮಿಟೇಷನ್ ಆದ್ಮೇಲೆ 2008ರಲ್ಲಿ ನನಗೆ ಬಂತದು. ಅದಕ್ಕೆ ಮುಂಚೆ ಅವ್ರ ಕ್ಷೇತ್ರ 2006ರಲ್ಲಿ ಕುಮಾರಸ್ವಾಮಿ ಅವರೇ ಪ್ರತಿನಿಧಿಸಿದಂತ ಕ್ಷೇತ್ರ ಅದು. ಹೌದು. ಆವಾಗ ನಾನು ಅವ್ರ ಪರವಾಗಿ ಮಾತಾಡಿದ್ದೀನಿ. ನೀವು ರೆಕಾರ್ಡ್ಸ್ ತೆಗೆದು ನೋಡ್ಬೋದು. ಮಾಡ್ಬೇಕು ಅಂತಕ್ಕಂಥದ್ದು ಪರವಾಗಿ ಮಾತಾಡಿದ್ದೀನಿ. ಆದ್ರೆ ಕಾಂಗ್ರೆಸ್ ಅದಕ್ಕೆ ಪ್ರಬಲ ವಿರೋಧ ವ್ಯಕ್ತಪಡಿಸಿತ್ತು. ರೈತ ವಿರೋಧಿ ಮುಖ್ಯಮಂತ್ರಿ ಅಂತ ಹೇಳ್ತಾ ಇತ್ತು. ಈಗ ನೋಡಿ, ಆದ್ರೆ ಈಗ ಅದರ ಪರವಾಗಿ ಹೊರಟಿದೆ. ಅಂದ್ರೆ ಅವಾಗ ಕಾಂಗ್ರೆಸ್ ಮಾಡಿದ ತಪ್ಪ ಅಥವಾ ಈಗ ಮಾಡ್ತಾ ಇರೋದು ತಪ್ಪ? ಕಾಂಗ್ರೆಸ್ ಸರಿ ತಪ್ಪು ಅಂತಕ್ಕಂಥದ್ದು ನಾನು ಇಲ್ಲಿ ವಿಶ್ಲೇಷಣೆ ಮಾಡಕ್ ಹೋಗಲ್ಲ. ಇದರಲ್ಲಿ ಸತ್ಯತೆ ಆಚೆ ಬರಬೇಕು. ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಯುವರ್ ವೋಟರ್ಸ್, ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಯುವರ್ ಪಬ್ಲಿಕ್, ಅದನ್ನು ಹೇಳ್ತೀನಿ ಮುಂದೆ ನೀವು ಅವಕಾಶ ಕೊಟ್ರೆ ಏನು ಅಂತ ಹೇಳ್ತೀನಿ. ಪ್ಲೀಸ್. ಈಗ ಕುಮಾರಸ್ವಾಮಿ ಅವ್ರು ಬಂದ್ರು, ಕೇಳಿದ್ರು, ಅವ್ರು ಬಿಡ್ಲಿಲ್ಲ, ನಾನು ಮಾಡ್ತೀನಿ ಅಂದ್ರು. ಪುನಃ ಕಾಂಗ್ರೆಸ್ ಸರ್ಕಾರ ಹೋಯ್ತು. ಯಡಿಯೂರಪ್ಪನವ್ರ ಸರ್ಕಾರ ಮತ್ತೆ ಅಸ್ತಿತ್ವಕ್ಕೆ ಬಂತು 2020ರಲ್ಲಿ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಅದರಲ್ಲಿ ಒಂದು ಪೀಸ್ ಆಫ್ ಲ್ಯಾಂಡ್, ಒಂದು 9,000 ಚಿಲ್ಲರೆ ಎಕರೆನಲ್ಲಿ ಒಂದು ಪೀಸ್ ಆಫ್ ಲ್ಯಾಂಡು 900 ಎಕರೆನ KIDB ಕೊಡ್ತಾರೆ. KIDB ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅದರಲ್ಲಿ ನಾವು ಅವಾಗ ಗಲಾಟೆ ಮಾಡ್ತೀವಿ, ರೆಡ್ ಝೋನ್ ಇದೆ, ಇದನ್ನು ಯಾರಿಗೂ ಕೂಡ ನೀವು ಕೊಡ್ಲಿಕ್ಕೆ ಬರಲ್ಲ, ನೀವು ಹೆಂಗೆ ಮಾಡ್ತೀರಾ ಅಂದಾಗ ಸರ್ಕಾರಿ ಆದೇಶ ಹೊರಡಿಸಿ ಮುಖ್ಯಮಂತ್ರಿಗಳು ನಮ್ಮನ್ನು ಕರ್ಸ್ಕೋತಾರೆ. ಅವತ್ತು ಯಡಿಯೂರಪ್ಪನವ್ರು ನಮ್ಮನ್ನು ಚರ್ಚೆ ಮಾಡ್ತಾರೆ. ಕರೋನಾ ಸಂದರ್ಭ ಅದು. ನಾನು ಅವಾಗ ಆ ಸ್ಥಳಕ್ಕೆ ಹೋಗಿ ಪ್ರೆಸ್ ಮೀಟ್ ಮಾಡಿದ್ದೀನಿ, ಹೋರಾಟ ಮಾಡಿದ್ದೀನಿ, ಸ್ಟ್ರೈಕ್ ಮಾಡಬೇಕು ಅಂತೇಳಿ ಎಲ್ಲರನ್ನೂ ಕರೆದಿದ್ದೀನಿ. ಆ ಸಂದರ್ಭದಲ್ಲಿ ಇವತ್ತೇನು ಸ್ಟ್ರೈಕ್ ಮಾಡ್ತಾವ್ರಲ್ಲ, ಇವ್ರು ಯಾರು ಕೂಡ ಅವತ್ತು ನನಗೆ ಸ್ಪಂದಿಸ್ಲಿಲ್ಲ. ಅವತ್ತಿನ ಶಾಸಕರು ಕೂಡ ನಾವು ಅಲ್ಲಿ ಹೋಗಿ ಪ್ರೆಸ್ ಮೀಟ್ ಮಾಡಿದಾಗ ಇದನ್ನ ರೆಡ್ ಝೋನ್ ನಾವು ಏನೋ ಇಂಡಸ್ಟ್ರಿಯಲ್ ನಾವು ವಿರೋಧ ಮಾಡೋಣ, ಇದನ್ನ ವಿರೋಧ ಮಾಡಿದಾಗ ಇದಕ್ಕೊಂದು ತಾರ್ಕಿಕ ಅಂತ್ಯ ಕೊಡ್ತದೆ ಸರ್ಕಾರ ಅಂತೇಳಿ ವಿರೋಧ ಮಾಡಿದಾಗ ನನ್ಗೆ ಯಾರು ಕೂಡ ಸ್ಪಂದಿಸ್ತಿಲ್ಲ. ನಾನು ಅವತ್ತು ಆಲೋಚನೆ ಮಾಡಿದೆ, ಏನೋ ರೈತರು ಅಕ್ವಿಷನ್ ಪರ ಇರ್ಬೋದೇನೋ, ನಾನೇ ಯಾಕೆ ಸುಮ್ಮನೆ ಅನ್ನೆಸರಿ ಇದನ್ನ ತೊಂದರೆ ಕೊಡಬೇಕು ಅಂತಕ್ಕಂಥ ಆಲೋಚನೆಯನ್ನ ಮಾಡಿದೆ. ಅವತ್ತಿನ ಶಾಸಕರು ಕೂಡ ಹೊರಗಡೆ ಬರಲೇ ಇಲ್ಲ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ರೇಟ್ ಫಿಕ್ಸ್ ಮಾಡ್ಬೇಕಾದ್ರೆ ಹೋಗಿ ನಾವು ಗಲಾಟೆ ಮಾಡ್ದೋ, ರೇಟ್ ಸಾಲಲ್ಲ ಅಂತ. ಮತ್ತೆ ಅಲ್ಲಿ ಬಂದು ನಾವು ಇದನ್ನ ತಗೊಳ್ಳೋದಾದ್ರೆ ಪೂರ್ತಿ ತಗೊಳ್ಳಿ, ಇದನ್ನ ನೀವು 1,000 ಎಕರೆ ಯಾಕೆ ತಗೊಂಡಿದ್ದೀರಾ, ಇನ್ನು 9,000 ಎಕರೆ ತೆಗೆದುಕೊಂಡು ಮಾಡಿ ಅಂತೇಳಿ ಗಲಾಟೆ ಮಾಡ್ದೋ. ಅವತ್ತು ಯಡಿಯೂರಪ್ಪನವ್ರು ನನ್ನ ಕರ್ಸ್ಕೊಂಡು, ಅವತ್ತು ಯಡಿಯೂರಪ್ಪನವ್ರು ನನ್ಗೊಂದು ಮಾತು ಹೇಳಿದ್ರು, 2 ತಿಂಗಳು ನನಗೆ ಟೈಮ್. ಸ್ವಲ್ಪ ಸಂಕ್ಷಿಪ್ತವಾಗಿ ಹೋಗೋಣ ಅಂತ. ವಿಷಯ ಜನಕ್ಕೆ ಗೊತ್ತಾಗಬೇಕಲ್ಲ, ಯಾರ್ಯಾರ ಕಾಲದಲ್ಲಿ ಏನೇನು ನಿಜ. ಆದ್ರೆ ಪ್ರಸ್ತುತ ಸದ್ಯಕ್ಕೆ ಅವ್ರು 20 ವರ್ಷಗಳ ಕಾಲ ರೆಡ್ ಝೋನ್ ಅಂತ ಒಂದು ನರಕ ಯಾತನೆಯನ್ನ ಅನುಭವಿಸಿ ಅವ್ರ ಮಕ್ಳಿಗೆ ಮದುವೆ ಮಾಡ್ಕೊಳಕ್ಕಾಗಿಲ್ಲ, ಬ್ಯಾಂಕ್ ಅಲ್ಲಿ ಸಾಲ ತೆಗೆದುಕೊಳ್ಳಕ್ಕಾಗಿಲ್ಲ, ಎಜುಕೇಶನ್ ಮಾಡ್ಕೊಳಕ್ಕಾಗಿಲ್ಲ. ಈಗ ಸಡನ್ ಆಗಿ ನೀವು ನೋಟಿಫಿಕೇಶನ್ ಅಂತ ಹೇಳಿ ಅದನ್ನೆಲ್ಲ ತೆರವುಗೊಳಿಸೋದಾದ್ರೆ ಏನು ಆ ಕ್ಷೇತ್ರದ ಜನತೆ ಮಾಡಿರೋ ಪಾಪ ಆದ್ರೂ ಏನು? 23ರಲ್ಲಿ ನಾನು ಗೆಲ್ತೀನಿ. ನಾನು ಗೆದ್ದಂತ ಸಂದರ್ಭದಲ್ಲಿ ನನ್ನನ್ನು ಬಂದು ಆ ಭಾಗದ ಜನ ನಾನು ಕೇಳ್ಕೊಂತಾರೆ. ನಾವು 23ರಿಂದ ಏಕಾಏಕಿ ನಾವು ನೋಟಿಫಿಕೇಶನ್ ಹೊರಡಿಸ್ಲಿಲ್ಲ. ನಾವು 23ರಿಂದ 25ವರೆಗೂ ಕೂಡ ಅಲ್ಲಿ ಸಾಧಕ ಬಾಧಕ ಎಲ್ಲ ಚರ್ಚೆ ಮಾಡಿ ಕಡೆಗೆ ಎಲ್ಲರೂ ಬಂದು, ಇಲ್ಲ ಇದಕ್ಕೇನಾರ ಒಂದು ಅಂತಿಮ ಒಂದು ರೂಪವನ್ನು ಕೊಡ್ಬೇಕು ನೀವು, ಇಲ್ಲ ಮಾಡಿ, ಅವ್ರು ಯಾವ ರೀತಿ KIDB ಕೊಟ್ಟು ಅದನ್ನೆಲ್ಲ ತೆಗೆದುಕೊಂಡು ಸರ್ಕಾರ ವಶಕ್ಕೆ ತೆಗೆದುಕೊಂಡ್ರು ಆ ರೀತಿ ನೀವು ಮಾಡಿ, ಇಲ್ಲಾಂದರೆ ಬಿಟ್ಬಿಡಿ ಅಂತಕ್ಕಂಥ ವಿಚಾರ ಬಂದಾಗ ಎಲ್ಲ ಚರ್ಚೆ ಮಾಡಿ, ಇಲ್ಲ ಇಲ್ಲೊಂದು A1 ಸಿಟಿ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನ ಆಗಿದೆ. ಒಂದು ಮಾಡೋಣ, ಒಂದು ಒಳ್ಳೆ ಸಿಟಿ ಬಂದರೆ ನಮಗೂ ಕೂಡ ಒಂದು ಮೆರುಗು ಬರ್ತದೆ, ನಮ್ಮ ಜಿಲ್ಲೆಗೂ ಒಂದು ಮೆರುಗು ಬರ್ತದೆ, ಮತ್ತು ಆ ಭಾಗದಲ್ಲಿ ಅವಶ್ಯಕತೆ ಕೂಡ ಇದೆ ಅಂತೇಳಿ ನಾವು ಅವಾಗ ಮಾಡಲಿಕ್ಕೆ ಹೊರಟು. A1 ಸಿಟಿ ಮಾಡಬೇಕು ಅಂತೇಳಿ ನಾವು ಪ್ರಿಲಿಮಿನರಿ ನೋಟಿಫಿಕೇಶನ್ನು ಸಿದ್ದರಾಮಣ್ಣವರು ಮುಖ್ಯಮಂತ್ರಿಯಾಗಿ 2025ರಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡ್ತೀವಿ. 1 ವರ್ಷ ನಮಗೆ ಕಾಲಾವಕಾಶ ಬೇಕಾಗ್ತದೆ. ಯಾಕಂತಂದರೆ ಅಲ್ಲಿ ಎಷ್ಟು ಜನ ನಮ್ಮನ್ನು ಅದನ್ನು ಅಕ್ಸೆಪ್ಟ್ ಮಾಡ್ಕೊತಾರೆ, ಎಷ್ಟು ಜನ ವಿರೋಧ ಮಾಡ್ತಾರೆ, ಅದೆಲ್ಲ ನಿಮ್ಗೆ ಅಂಕಿಅಂಶ ಇದೆ, ಯಾಕಂದ್ರೆ ಕೊಡ್ಬೋದಲ್ಲ. ಅದರಲ್ಲಿ ನಮಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಒಂದು 70% ಮೇಲ್ಪಟ್ಟು ಜನ ಅದನ್ನು ಒಪ್ಕೊಂಡಿದ್ದಾರೆ. ನಾವು ಕೊಟ್ಟಿರ್ತಕ್ಕಂಥ ನೋಟಿಫಿಕೇಶನ್ಗೆ ಅಬ್ಜೆಕ್ಷನ್ ಕೊಟ್ಟಿರ್ತಕ್ಕಂಥವ್ರು ಒಂದು 30-35% ಜನ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ. ಅಲ್ಲಿ ಅಬ್ಜೆಕ್ಷನ್ ಕೊಟ್ಟಿರೋರನ್ನ ಹಿಯರಿಂಗ್ ಮಾಡಿದೀವಿ ನಾವು. ಜಿಲ್ಲಾಧಿಕಾರಿಗಳನ್ನ ಕಚೇರಿಗೆ ಕರೆದು ರೈತರುಗಳನ್ನ ಏನು ಅಬ್ಜೆಕ್ಷನ್ ಏನು ಅಂದಾಗ ಅವ್ರಿಗೆ ಕ್ಲಾರಿಟಿ ಬೇಕು. ನೀವು ರಿಹ್ಯಾಬಿಲಿಟೇಷನ್ ಯಾವ ರೀತಿ ಮಾಡ್ತೀರಾ, ಮತ್ತೆ ನೀವು ಹಣ ಎಷ್ಟು ಕೊಡ್ತೀರಾ ಅಂತಕ್ಕಂಥದ್ದು, ಇದು ನೀವು ಘೋಷಣೆ ಮಾಡಿರ್ತಕ್ಕಂಥ ಹಣ ಖಂಡಿತ ಕೊಡ್ತೀರಾ, ನಿಮ್ಮ ಹತ್ರ ದುಡ್ಡು ಇದೆಯಾ, ಮತ್ತೆ ನಮ್ಮನ್ನು ಒಕ್ಲೆಬ್ಬಿಸ್ತೀರಾ, ನೀವು ಊರಿದಾವಲ್ಲ ಗ್ರಾಮಗಳು, ಆ ಗ್ರಾಮಗಳನ್ನ ಒಕ್ಲೆಬ್ಬಿಸ್ತೀರಾ, ಇದೆಲ್ಲ ಚರ್ಚೆಗಳು ನಡೀತು.